ನಮಸ್ಕಾರ ವೀಕ್ಷಕರೇ, ಪ್ರದೋಷ ಸಮಯದಲ್ಲಿ ಮಾಡಿದಂತ ಪ್ರಾರ್ಥನೆ ಯಾಕೆ ಹೆಚ್ಚು ಫಲ ಕೊಡುತ್ತೆ ಗೊತ್ತಾ? ಈ ಒಂದು ದಿನಪೂರ್ತಿ ಓಡಾಡಿ ಸಂಜೆ ಬಂದಾಗ ನಿಮಗೆ ಸ್ವಲ್ಪ ಶಾಂತಿ ಬೇಕು ಅನಿಸ್ತಾ? ಕೆಲವೊಮ್ಮೆ ಕಾರಣವೇ ಇಲ್ಲದೆ ಮನಸ್ಸು ಭಾರವಾಗುತ್ತಿದೆಯಾ? ಸಂಜೆ ಸಮಯದಲ್ಲಿ ಮನಸ್ಸು ಏಕೆ ಸ್ವಲ್ಪ ಶಾಂತವಾಗುತ್ತದೆ? ಈ ಸಮಯದಲ್ಲಿ ಮಾಡಿದ ಒಂದು ಸಣ್ಣ ಪ್ರಾರ್ಥನೆ ನಿಜವಾಗಿಯೂ ಫಲ ಕೊಡುತ್ತಾ? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಅಥವಾ ನಮ್ಮ ಚಾನೆಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಅಪ್ಲೋಡ್ ಮಾಡುವಂತ ಹೊಸ ಹೊಸ ವಿಡಿಯೋಗಳು ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ. ಮತ್ತು ಹೊಸ ಮಾಹಿತಿಗಳಿಗಾಗಿ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡಬಹುದು. ನೋಡಿ, ಪ್ರದೋಷ ಅಂದ್ರೆ ಒಂದು ಸಮಯ, ಆದರೆ ಸಾಮಾನ್ಯ ಸಮಯ ಅಲ್ಲ. ಈ ಒಂದು ದಿನ ಮುಗಿಯುವ ಒಂದು ರಾತ್ರಿ ಆರಂಭವಾಗುವ ನಡುವಿನ ಕ್ಷಣ. ಈ ಸಮಯದಲ್ಲಿ ಪ್ರಕೃತಿ ಸ್ವಲ್ಪ ನಿಧಾನವಾಗುತ್ತದೆ. ದಿನಪೂರ್ತಿ ನಾವು ಮಾಡುವಂತ ಕೆಲಸ ಯೋಚನೆ ಒತ್ತಡದಲ್ಲಿ ಇರುತ್ತೆ. ಆದರೆ ಸಂಜೆ ಸಮಯದಲ್ಲಿ ಮನಸ್ಸು ಸ್ವಲ್ಪ ಶಾಂತವಾಗಲು ಶುರುವಾಗುತ್ತೆ. ಇದನ್ನೇ ನಾವು ಬಳಸಿಕೊಂಡರೆ ಅದು ನಮಗೆ ಒಳ್ಳೆಯ ಫಲ ಕೊಡುತ್ತೆ. ಪೌರಾಣಿಕವಾಗಿ ಹೇಳೋದಾದ್ರೆ ಈ ಸಮಯದಲ್ಲಿ ಶಿವನಿಗೆ ಮಾಡಿದ ಪೂಜೆ ವಿಶೇಷ ಫಲ ಕೊಡುತ್ತೆ. ಈ ಒಂದು ನಂಬಿಕೆ ಶಾಸ್ತ್ರದ ಪ್ರಕಾರದಲ್ಲಿ ಇದೆ. ಆದರೆ ಇದರ ಒಳಗಿನ ಅರ್ಥ ಏನಂದ್ರೆ, ನೀವು ಈ ಸಮಯದಲ್ಲಿ ಶಾಂತವಾಗಿ ಕುಳಿತು ನಿಮ್ಮ ಮನಸ್ಸನ್ನು ಗಮನಿಸಿದರೆ ನಿಮ್ಮ ಯೋಚನೆಗಳು ನಿಧಾನವಾಗುತ್ತವೆ, ಒತ್ತಡ ಕಡಿಮೆಯಾಗುತ್ತವೆ. ಇದೇ ನಿಜವಾದಂತ ಲಾಭ. ಹಾಗಾದ್ರೆ ಈ ಸಮಯದಲ್ಲಿ ಏನು ಮಾಡಬೇಕು? ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ, ಸಂಜೆ ಒಂದು ದೀಪ ಹಚ್ಚಿ ಓಂ ನಮಃ ಶಿವಾಯ ಮಂತ್ರವನ್ನು ನಿಧಾನವಾಗಿ ಜಪಿಸಿ, ಅಥವಾ 5 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ಸೂರ್ಯನಿಗೆ ಅರ್ಘ್ಯ ನೀಡುವುದು ಶಕ್ತಿ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಇಲ್ಲಿ ಒಂದು ಮುಖ್ಯ ವಿಷಯ ಏನೆಂದರೆ, ಈ ಸಮಯದಲ್ಲಿ ನೀವು ಏನು ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಗಾಬರಿಯಾಗದೆ ಶಾಂತವಾಗಿರುವಂಥದ್ದು ಮುಖ್ಯವಾಗಿರುತ್ತೆ. ನಾವು ದಿನಪೂರ್ತಿ ಹೊರಗೆ ಗಮನ ಕೊಡುತ್ತೇವೆ, ಆದರೆ ಪ್ರದೋಷ ಸಮಯ ನಮ್ಮೊಳಗೆ ಗಮನ ಕೊಡಲು ಒಂದು ಅವಕಾಶ ಬಂದಿದೆ. ಇನ್ನು ಈ ಒಂದು ಮಾಹಿತಿ ವೀಕ್ಷಕರೇ, ಪ್ರದೋಷ ಸಮಯ ಕೇವಲ ಪೂಜೆಗೆ ಮಾತ್ರ ಅಲ್ಲ, ಇದು ನಿಮ್ಮ ಮನಸ್ಸಿಗೆ ಒಂದು ವಿರಾಮ. ನೀವು ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ಇನ್ನು ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿಗಳನ್ನ ಹಂಚಿಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಂಪೂರ್ಣವಾದಂತ ಮಾಹಿತಿಗಾಗಿ ಮತ್ತು ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಗಾಗಿ, ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.